ನಾನಿರುವುದೇ ನಿಮಗಾಗಿ. ಹಾಯ್, ಜಿ ಕನ್ನಡ ವಾಹಿನಿ ವೀಕ್ಷಕರಿಗೆಲ್ಲ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಸೆ, ಯಾರಿಗಿಲ್ಲ ಆಸೆ? ಈ ಆಸೆ ಇಡೀ ಜಗತ್ತನ್ನೇ ಸೆಳೆಯೋ ಒಂದು ಮಾಯಾ ಜಿಂಕೆ. ಈ ಜಿಂಕೆ ಬೆನ್ನಿಂದೆ ಪ್ರತಿಯೊಬ್ಬರು ಓಡ್ತಾನೆ ಇರ್ತಾರೆ. ಜನ ಅಂತೂ ತಮ್ಮ ಆಸೆಗಳನ್ನ SMS ಗಳ ಮೂಲಕ, ಟೆಲಿಫೋನ್ ಮೂಲಕ, ಇಮೇಲ್ ಮೂಲಕ, ವಿಡಿಯೋ ಕ್ಲಿಪ್ಸ್ ಮೂಲಕ ಕಳಿಸ್ತಾನೆ ಇದ್ರು. ಲಕ್ಷಾಂತರ ಜನ. ಆ ಆಸೆಗಳಲ್ಲಿ ನಾನು ಸೆಲೆಕ್ಟ್ ಮಾಡಿದ ಆಸೆ ಯಾವ್ದು ಗೊತ್ತಾ? ಯಾರ ಆಸೆ ಅವ್ರ ಜೀವನನ ಬದಲಾಯಿಸುತ್ತೋ ಅಂತ ಒಂದು ಆಸೆನ ಆಯ್ಕೆ ಮಾಡಿ. ಯಾಕಂದ್ರೆ ಅದು ನನ್ನ ಹೃದಯನ ಮುಟ್ತು. ಮೊದಲನೇದಾಗಿ ಆಯಿಷಾ. ಈ ಹುಡುಗಿ ಅಂತೂ ತುಂಬಾ ಮುದ್ದು. ಅದೆಷ್ಟು ಉತ್ಸಾಹ, ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾಳೆ. ಬನ್ನಿ ಆಯಿಷಾ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ನನ್ನ ಹೆಸರು ಆಯಿಷಾ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ನಾನು ಸ್ಟ್ಯಾಂಡರ್ಡು ಕಿದ್ವಾಯಿಯಲ್ಲಿ ನಾನು ಟ್ರೀಟ್ಮೆಂಟ್ ತಗೊತಿದ್ದೀನಿ. ಮಗಳಿಗೆ ಜ್ವರ ಬಂದಿತ್ತು ಅಂತ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ. ಆ ಡಾಕ್ಟ್ರು ನಮಗೆ ಒಳಗಡೆ ಕರೆದ್ಬಿಟ್ಟು ಹೇಳಿದರು, ಈ ಥರ ನಿಮ್ಮ ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ. ಅಕ್ಯೂಟ್ ಲ್ಯೂಕೇಮಿಯಾಗೆ ನಾವು ಇನ್ಪೇಷೆಂಟ್ ಆಗಿ 4 ಸೈಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇದನ್ನು ನಾವು ಇಂಟೆನ್ಸಿವ್ ಟ್ರೀಟ್ಮೆಂಟ್ ಹೇಳ್ತೀವಿ. ಯಾಕಂದರೆ ನಾವು ಕೊಡೋ ಕೀಮೊಥೆರಪಿ ನಾರ್ಮಲ್ ಸೆಲ್ಸ್ ಮೇಲೂ ಎಫೆಕ್ಟ್ ಇರ್ತದೆ ಮತ್ತು ಕ್ಯಾನ್ಸರ್ಸ್ ಎಫೆಕ್ಟ್ ಇರ್ತದೆ. ಆವಾಗ ರಕ್ತದ ಕೌಂಟ್ಸ್, ಬ್ಲಡ್ ಕೌಂಟ್ಸ್ ಕಡಿಮೆ ಆಗ್ತದೆ. ಅದು ರಕ್ತ ಹೀನತೆ ಆಗ್ಬೋದು, ರಕ್ತ ಕೌಂಟ್ಸ್ ಕಡಿಮೆ ಆಗುತ್ತೆ, ಬ್ಲೀಡಿಂಗ್ ಆಗ್ಬೋದು. 2 ವರ್ಷ ನಾವು ಟ್ರೀಟ್ಮೆಂಟ್ ಕೊಟ್ಟು ಈ ಅಕ್ಯೂಟ್ ಲ್ಯೂಕೇಮಿಯಾಗೆ 3 ವರ್ಷ ನಾವು ಫಾಲೋ ಮಾಡ್ತೀವಿ. ಯಾಕಂದರೆ 100ರಲ್ಲಿ 10-15 ಮಕ್ಕಳಿಗೆ ಕಾಯಿಲೆ ಮರುಕಳಿಸುವ ಸಾಧ್ಯತೆ ಇದೆ. ಕಲ್ತಿದ್ದನ್ನ ಬೇರೆಯವ್ರ ಎದುರುಗಡೆ ಪ್ರದರ್ಶನ ಮಾಡಬೇಕು. ನನ್ನಂತೆ ದುಗ್ಧರಿರೋರು ಸಂತೋಷ ಪಡೋದನ್ನ ನೋಡಿ ನಾನು ಸಂತೋಷ ಪಡಬೇಕು. ನಮಸ್ಕಾರ. ಆಯಿಷಾ ಬಗ್ಗೆ ಗೊತ್ತಾದ ತಕ್ಷಣ ನಾವು ಹೋಗಿ ಆಕೆನ ಹಾಸ್ಪಿಟಲ್ ಮೀಟ್ ಮಾಡಿದೆ. ಇನ್ನೊಂದು ಸರ್ಪ್ರೈಸಿಂಗ್ ಏನು ಗೊತ್ತಾ? ಅವತ್ತು ಆ ಹುಡುಗಿ ಬರ್ತ್ಡೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಆಯಿಷಾ, ಹ್ಯಾಪಿ ಬರ್ತ್ಡೇ ಟು ಯು. ಇವಾಗ ನಿಂಗೆ ಒಂದು ಸರ್ಪ್ರೈಸ್. ಏನು ಹೇಳು? ಏನು ಸರ್ಪ್ರೈಸು? ಗೊತ್ತಿಲ್ವಾ? ನೀನೇ ಹೇಳಿದಲ್ಲ ನೀನು ಮ್ಯಾಜಿಕ್ ಶೋ ಮಾಡಬೇಕು ಅಂತ. ನಿನಗೋಸ್ಕರ ಒಂದು ಸರ್ಪ್ರೈಸು. ಅವ್ರ ಮ್ಯಾಜಿಕ್ ಟೀಚರ್ ಕರ್ಕೊಂಬಂದಿದ್ದೀನಿ. ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ನೀವು ಎಲ್ರಿಗೂ ಮ್ಯಾಜಿಕ್ ಮಾಡ್ಬೋದು. ಓಕೆ? ಆಸೆಗೆ ರೆಕ್ಕೆಯ ಕಟ್ಟಿ ಹಾರುತ್ತ ಬಾನನ್ನು ಮುಟ್ಟಿ
ನಮ್ಮದೇ ಕನಸಿನ ಲೂಟಿ ಬನ್ನಿ ಮಾಡೋಣ. ತೇಜು ಅವರೇ, ನೀವು ಎಷ್ಟು ಬೇನ್ ಟ್ರೈನ್ ಮಾಡ್ತೀರೋ ಟ್ರೈನ್ ಮಾಡಿದ ತಕ್ಷಣ ಇವ್ರನ್ನೆಲ್ಲ ಕರ್ಕೊಂಡು ಐಶಾ ಹತ್ರದಿಂದ ಒಂದು ಮ್ಯಾಜಿಕ್ ಶೋ ನಮ್ಮ ಸ್ಟುಡಿಯೋದಲ್ಲಿ. ಓಕೆ, ಎಲ್ರೂ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ. ಯಾರು ಮ್ಯಾಜಿಕ್ ಮಾಡ್ತಾರೆ ಅವತ್ತು ಬಂದು ನೋಡಿ. ಓಕೆ, ಆಲ್ ದಿ ಬೆಸ್ಟ್. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಇವಾಗ ನಾನು ಐಶಾ ಪೇರೆಂಟ್ ಜೊತೆ, ಐಶಾ ತಂದೆ, ಅವ್ರ ತಾಯಿ, ಅವ್ರ ಅಕ್ಕ. ನಿಮ್ಮ ಮಗಳಲ್ಲಿ ನಿಮ್ಗೆ ತುಂಬ ಇಷ್ಟವಾದ್ಗೆ ಅವಳು ನಗು ಸರ್. ಅವ್ಳು ಮಾಡ್ತಾ ಇರೋದು ಕಲೆ, ಅವ್ಳು ಓದ್ತಿದ್ದು ಸರ್ ಚೆನ್ನಾಗಿ. ಮೊದಲಿಂದ ಅವಳು ಎಜುಕೇಟೆಡ್ ಇದ್ದು ಸರ್, ಚೆನ್ನಾಗಿ ಎಜುಕೇಟೆಡ್, ಚೆನ್ನಾಗಿ ಓದ್ತಿದ್ಲ? ಚೆನ್ನಾಗಿ ಓದ್ತಿದ್ಲು ಸರ್. ಸ್ಕೂಲಲ್ಲೇ ಚೆನ್ನಾಗಿ ಓದ್ತಿದ್ಲು. ಅವಳೆಲ್ಲ ಚೆನ್ನಾಗಿ ಮಾಡ್ತಿದ್ಲು ಸರ್, ಆಟ ಪಾಠ ಎಲ್ಲದರಲ್ಲೂ. ಆದರೆ ಇರ್ತಾ ನಮ್ಗೊಂದ್ಸಲ ಈ ಥರ ಜ್ವರ ಬಂತು ಸರ್ ಅವಳಿಗೆ. ಬಂದಾಗ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿದ್ರು ಸರ್. ಸ್ವಲ್ಪ ಟೈಫಾಯ್ಡ್ ಜ್ವರ ಬಂತು ಅವಳಿಗೆ. ಟ್ರೀಟ್ಮೆಂಟ್ ಮಾಡಿದ್ರು ಸ್ವಲ್ಪ ಕಮ್ಮಿ ಆಯ್ತು ಸರ್. ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಬಂತು ಅವಳಿಗೆ. ಬಂದಾಗ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದ್ರು ಸರ್ ದಾವಣಗೆರೆಯಲ್ಲಿ. ಟೆಸ್ಟ್ ಮಾಡಿದಾಗ ಈ ಥರ ಅಂತ ನಾನು ಹೋಗಿರಲಿಲ್ಲ, ನಮ್ಮ ಮಿಸ್ಸಸ್ ಕರ್ಕೊಂಡು ಹೋಗಿದ್ರು ಅವರು ನನ್ನ ಮಗಳನ್ನ. ಬಂದು ನನಗೆ ಈ ಥರ ನಾನು ಅಂಗಡಿಯಲ್ಲಿ ಕೂತಿದ್ದೆ ಸರ್. ಬಂದು ಈ ಥರ ಅಂದರೆ ಈ ಥರ ನನ್ನ ಮಗಳಿಗೆ ಈ ಥರ ಈ ಬ್ಲಡ್ ಕ್ಯಾನ್ಸರ್ ಅಂತ ದಾವಣಗೆರೆ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು ನಾವು ಅಂದಾಗ ನನಗೆ ಒಂಥರ ಭೂಮಿನೇ ಬಿರ್ದಂಗೆ ಆಗ್ಬಿಡ್ತು ಸರ್. ಏನಪ್ಪ ಈ ಥರ ಕಾಯಿಲೆ ನಮ್ಮ ಮಗಳಿಗೆ ಬಂತಲ್ಲ, ನಾವು ಏನು ಪಾಪ ಮಾಡಿದ್ವಿ, ಪುಣ್ಯ ಮಾಡಿದ್ವಿ, ನಾವು ತಮ್ಮಂಥ ಬಡವರಿಗೆ ಬರ್ಬೇಕಾ ಈ ಕಾಯಿಲೆ ಅಂತ ಹೇಳಿ. ಬಟ್ ನಿಮ್ಮಿಬ್ರಿಗೆ ಅದು ಹೆಂಗೆ ಫೇಸ್ ಮಾಡೋ ಶಕ್ತಿ ಕೊಡ್ತರು ಆ ದೇವರು ಅಂತ ಹೇಳಿ? ಯಾರಿಗೂ ಬರಬಾರ್ದು ಸರ್ ಅಂತ ಕಷ್ಟ, ಪ್ರಪಂಚದಲ್ಲಿ ಯಾವ ವೈದ್ಯಗೂ ಬರಬಾರ್ದು ಸರ್ ಅಂತ ಡಿಸಿಷನ್ಗಳು. ನಾನಿರುವುದೇ